4 ಇಂಪಾರ್ಟೆಂಟ್ ಪ್ರೋ ಟಿಪ್ ಹೇಳಿದ್ದೀನಿ, ಅಫರ್ಮೇಷನ್ಸ್ ಹೇಳಿದ್ದೀನಿ ಆ್ಯಂಡ್ ವಿಷನ್ ಬೋರ್ಡ್ ಬಗ್ಗೆ ಕೂಡ ಇದರಲ್ಲಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಸೊ, ವಿಷನ್ ಬೋರ್ಡ್ ಮಾಡ್ಕೊಳ್ಳಿ. ಆ ವಿಷನ್ ಬೋರ್ಡಲ್ಲಿ ನೀವು ಪೇಸ್ಟ್ ಮಾಡಿ ದುಡ್ಡನ್ನ ಅಥವಾ ಏನೋ ಆ್ಯಂಡ್ ಅಲ್ವಾ? ಒಂದು ಮ್ಯಾಜಿಕ್ ಬುಕ್ಕಲ್ಲಿ ಬರ್ದಿದೆ. ಇನ್ನೊಂದು ಡೈಲಿ ಗ್ರಾಟಿಟ್ಯೂಡಲ್ಲಿ ಬರ್ದೆ ಆ್ಯಂಡ್ ಮೂರನೇದೇನಂತ ಅಂದರೆ ಪ್ರತಿ ದಿನ ವಿಜುವಲೈಸೇಷನ್ ಮಾಡ್ಕೊತಾ ಇದ್ದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಲ್ಸ್ ಆಫ್ ಶರು. ನಾನು ನಿಮ್ಮ ಶರ್ವಾನಿ ಎಂ ಗೌಡ. ನೀವು ಇದೇ ಬಾರಿಗೆ ನನ್ನ ವಿಡಿಯೋನ ಮೊದಲಿಗೆ ನೋಡ್ತಾ ಇದ್ರೆ, ಮೈ ಚಾನಲ್ ಇಸ್ ಆಲ್ ಅಬೌಟ್ ಮೈ ಲೈಫ್ ಸ್ಟೈಲ್, ಮೈ ಡೈಲಿ ವ್ಲಾಗ್ಸ್ ಆ್ಯಂಡ್ ನಾನು ಹೇಗೆ ಮ್ಯಾನಿಫೆಸ್ಟೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದೆ, ಅದರಲ್ಲಿ ನಾನು ಹೇಗೆ ಇಂಪ್ರೂವ್ಮೆಂಟ್ಸ್ನ ಕಾಣ್ತಾ ಇದ್ದೀನಿ, ಇದೆಲ್ಲದ್ರ ಬಗ್ಗೆನೂ ನಿಮಗೆ ಈ ಚಾನಲಲ್ಲಿ ನೋಡೋಕೆ ಸಿಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಮಿಡಲ್ ಕ್ಲಾಸ್ ಹುಡುಗಿಯ ಲೈಫ್ ಸ್ಟೋರಿನ ನೀವಿಲ್ಲಿ ನೋಡಬಹುದು. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಂಟ್ರೆಸ್ಟ್ ಅನ್ಸುತ್ತೆ, ಪ್ಲೀಸ್ ಡು ಸಬ್ಸ್ಕ್ರೈಬ್, ಲೈಕ್, ಶೇರ್ ಅಂಡ್ ಕಾಮೆಂಟ್ ಬಿಲು. ಸೊ ಇವತ್ತು ಪಟ ಅಂತ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ನಾನಿವತ್ತಿನ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ಹೇಗೆ 50,000ನ ವಿದಿನ್ 3 ಡೇಸ್ ಮ್ಯಾನಿಫೆಸ್ಟ್ ಮಾಡ್ಕೊಂಡೆ ಅಂತ ನಿಮ್ಗೆ ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ. ಸೊ ನಾನು ಅನ್ಕೊಂತಾ ಇದ್ದೆ ನಿಮ್ಗೆಲ್ರಿಗೂ ಕೂಡ ಮನಿ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕು. ಹೌ ಇಟ್ ವರ್ಕ್ಸ್, ಡಸ್ ಇಟ್ ರಿಯಲಿ ವರ್ಕ್ಸ್ ಆರ್ ನಾಟ್, ಅದೆಲ್ಲದನ್ನು ಹೇಳಬೇಕು ಅಂತ. ಸೊ ನಾನು ಮಲ್ಕೊಂತಾ ಇರುವಾಗ ಮತ್ತೆ ನನ್ನ ಮ್ಯಾಜಿಕ್ ಬುಕ್ಕಲ್ಲಿ ಕೂಡ ವಿಜುವಲೈಸೇಷನ್ ಮಾಡ್ಕೊಳ್ಳೋದ್ರ ಜೊತೆಗೆ ಮ್ಯಾಜಿಕ್ ಬುಕ್ಕಲ್ಲೂ ಕೂಡ ಬರಿತಾ ಇದ್ದೆ. ಸೊ ಬರಿತಾ ಆ, ನಾನು ಎವ್ರಿ ಡೇ ಮಿಸ್ ಇಲ್ದೇ ಇರೋಂಗೆ ಅದು ಗ್ರಾಟಿಟ್ಯೂಡ್ ಫಾಲೋ ಮಾಡ್ತಿದ್ದೆ. ಬರೆಯೋದಕ್ಕಿಂತ ಜಾಸ್ತಿಯಾಗಿ ನಾನು ವಿಜುವಲೈಸ್ ಮಾಡ್ಕೊಂತಾ ಇದ್ದೆ. ಹೆಂಗೆ ನನ್ಗೆ 50,000 ಬರುತ್ತೆ, ನನ್ನ ಅಕೌಂಟಲ್ಲಿ ಇಷ್ಟು ದುಡ್ಡು ಇರುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ನಾನು ತುಂಬ ವಿಜುವಲೈಸೇಷನ್ ಮಾಡ್ಕೊಂತಾ ಇದ್ದೆ. ಸೊ ನಿಮಗೆ ವಿತ್ ಪ್ರೂಫ್ ಇವತ್ತು ನಾನು ಫಸ್ಟ್‌ಗೆ ಪ್ರೂಫ್ ತೋರಿಸ್ಬಿಡ್ತೀನಿ. ಎಷ್ಟಿದೆ ನನ್ನ ಅಕೌಂಟಲ್ಲಿ ಅಂತ. ಆ್ಯಂಡ್ ದೆನ್ ನಾನು ಅದನ್ನ ಹೇಗೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಂಡೆ, ಅದು ಹೇಗೆ ಬಂತು ಎಲ್ಲದನ್ನು ನೆಕ್ಸ್ಟ್ ಹೇಳ್ತೀನಿ. ಸೊ ನೋಡಿದ್ರಲ್ಲ, ಇವಾಗ ನಾನು ಏನ್ ಪ್ರೋಸೆಸ್‌ನ ಆಕ್ಚುಲ್ ಆಗಿ ನಾನು ಫಾಲೋ ಮಾಡಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಲೆಟ್ ಮಿ ಬಸ್ಟ್ ಔಟ್ ದ ಕಾಮನ್ ಮಿತ್ಸ್ ಅಬೌಟ್ ಮನಿ. ಇವಾಗ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ಹುಟ್ಟಿರೋದ್ರಿಂದ ನಮ್ಗೆ ಹೆಂಗೆ ಹೇಳಿ ಬೆಳೆಸಿರ್ತಾರೆ ಅಂದ್ರೆ, ದುಡ್ಡು ಗಿಡದಲ್ಲಿ ಬಿಡಲ್ಲ, ಹೆಂಗ್ ಬೇಕು ಹಂಗೆ ಖರ್ಚು ಮಾಡಬೇಡ, ನನ್ಗೇನು ಗಿಂಬಳ ಬರ್ತಾ ಇಲ್ಲ, ಸಂಬಳ ಮಾತ್ರ ಬರ್ತಾ ಇರೋದು, ಅದ್ರಲ್ಲಿ ಜೀವನ ನಡೆಸಬೇಕು. ಇನ್ನೂ ಏನಾದ್ರೂ ನಾವು ಒಂದು ಡ್ರೆಸ್ ಎಕ್ಸ್ಟ್ರಾ ಏನಾದ್ರೂ ಕೇಳಿದ್ರೆ, "ಎಷ್ಟು ಅಂತ ಬಟ್ಟೆ ತಗೊಂತ್ಯಾ? ಇದು ಹಂಗೆ ಬಂದ್ಬಿಡುತ್ತಾ? ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಡು ಯು ಥಿಂಕ್ ಎಲ್ಲ ಹಬ್ಬಕ್ಕೂ ಹೊಸ ಬಟ್ಟೆ ತಗೊಳ್ಳೋಷ್ಟು ನಾವು ಶ್ರೀಮಂತರು ಅಂತ ಅನ್ಕೊಂಡಿದ್ಯಾ?" ಸೊ ಈ ತರ ಹೇಳಿ ನಮ್ಮ ಮೈಂಡ್ ಸೆಟ್ ಯಾವ ತರ ಆಗೋಗಿದೆ ಅಂತಂದ್ರೆ, ದುಡ್ಡು ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ನಾವು ದುಡ್ಡೇ ಮಾಡಕ್ಕಾಗಲ್ಲ. ಯಾರಾದ್ರೂ ಅಡ್ಡದಾರಿ ಹಿಡಿತಾರಲ್ಲ ಅಂಥವ್ರು ಮಾತ್ರ ದುಡ್ಡು ಮಾಡ್ತಾರೆ. ನಾವು ನ್ಯಾಯವಾಗೆಲ್ಲ ದುಡಿದ್ರೆ ನಾವು ಶ್ರೀಮಂತರಾಗಕ್ಕಾಗಲ್ಲ. ಈ ತರನೇ ಮೈಂಡ್ ಸೆಟ್ ನಮ್ಗೆ ಫುಲ್ ಡೆವಲಪ್ ಆಗೋಗ್ಬಿಟ್ಟಿರುತ್ತೆ. ಬಟ್ ವಾಟ್ಸ್ ದ ಆಕ್ಚುಯಲ್ ಟ್ರೂತ್ ಇಸ್, ಇಟ್ಸ್ ನಾಟ್ ದ್ಯಾಟ್ ಸೊ. ನಾವೇನ್ ಮಾಡ್ತಾ ಇರ್ತೀವಿ ಅಂದ್ರೆ, ಈ ತರ ಎಲ್ಲ ಥಿಂಕ್ ಮಾಡೋದ್ರ ಮುಖಾಂತರ ನಮಗ್ ಬರ್ತಾ ಇರುವಂತ ಮನಿನ ನಾವೇ ಬ್ಲಾಕ್ ಮಾಡ್ತಾ ಇದೀವಿ. ಸೊ ನಾವೇನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ನಮ್ಗೇನೋ ಒಂದು ಅಬಂಡೆನ್ಸ್ ಸಿಗ್ತಾ ಇದೆ, ನನ್ಗೇನೋ ಒಂದು ಒಳ್ಳೇದಾಗ್ಬೇಕಿದೆ, ಆ ಮೊಮೆಂಟಲ್ಲಿ ನನ್ಗಾಗಲ್ಲ ಬಿಡು, ದುಡ್ಡು ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ನಾನು ಮಾಡಕ್ಕಾಗಲ್ಲ, ಈ ತರ ಥಿಂಕ್ ಮಾಡೋದ್ರಿಂದಾನೇ ಅರ್ಧ ನಾವು ಫೇಲ್ಯೂರ್‌ನ ಅನುಭವಿಸ್ತಾ ಇರೋದು. ಸೊ ನನಗೆ ಮನಿ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತ ಅಂದರೆ, ಆಸ್ ಯೂಶುವಲ್ ಐ ಹ್ಯಾವ್ ಸೆಡ್ ಯು, ನಾನು ಆ ಥರ ಬುಕ್ಸ್ನೆಲ್ಲ ಓದ್ತಾ ಇರುವಾಗ ಅದರಲ್ಲಿ ಮನಿ ಮ್ಯಾನಿಫೆಸ್ಟೇಷನ್ಸ್ ಅಂತಾನೇ ಪಾರ್ಟ್ ಇತ್ತು. ಸೊ ನಾನು 3 ಬುಕ್ಕಲ್ಲೂ ಓದಿದೆ, ಮತ್ತು ಅದ್ರ ಜೊತೆಗೆ ನಾನು ಅವಾಗ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ಸು ಕೂಡ ಓದ್ತಾ ಇದ್ದೆ. ಸೊ ಐ ಹ್ಯಾವ್ ಸಮ್ ಐಡಿಯಾ ಹೆಂಗೆ ಇದು ಮಾಡ್ಕೊಬೇಕು, ಅಥವಾ ನನಗೆ ಬರೋ ದುಡ್ಡನ್ನ ನಾನು ಹೆಂಗೆ ಯುಟಿಲೈಸ್ ಮಾಡ್ಕೊಬೇಕು, ಹೆಂಗೆ ಸೇವಿಂಗ್ಸ್ ಮಾಡಬೇಕು ಅಂತ. ಬಟ್ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡ ತಕ್ಷಣ ನಂಗೆ ದುಡ್ಡು ಬರುತ್ತಾ ಅನ್ನೋದು ಗೊತ್ತಿರಲಿಲ್ಲ. ಆಸ್ ಐ ವಾಸ್ ಅ ಸ್ಟೂಡೆಂಟ್, ಐ ವಾಸ್ ವೆರಿ ಕ್ಯೂರಿಯಸ್. ನಾವು ಸ್ಟೂಡೆಂಟ್ ಆಗಿದ್ದಾಗ ನಮ್ಗೆ ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ. ಅಫ್ಕೋರ್ಸ್ ಇವಾಗಲೂ ಸಾಕಾಗಲ್ಲ. ಆ ಥರನೇ ಇರಬೇಕು ನಮಗೆ ಗ್ರೀಡು. ಓಕೆ, ನನಗೆ ಇನ್ನ ಬೇಕು, ಇನ್ನ ಇರುತ್ತೆ. ಸೊ ಅವಾಗ ವಿ ಕ್ಯಾನ್ ಡೂ ಸಮಥಿಂಗ್. ಬಟ್ ಸ್ಟೂಡೆಂಟ್ಸ್ ಆಗಿರುವಾಗ, ಅದರಲ್ಲೂ ಗರ್ಲ್ಸ್ ಆಗಿದ್ರೆ ನಮಗೆ ಅದು ತಗೊಳ್ಳೋಣ, ಇದು ತಗೊಳ್ಳೋಣ, ಆ ಡ್ರೆಸ್ ತಗೊಳ್ಳೋಣ, ಏನೇನೋ ಆಸೆ ಇರುತ್ತಲ್ವಾ? ಸೊ ನಾನೇನು ಮಾಡ್ತಾ ಇದ್ದೆ, ಮ್ಯಾನಿಫೆಸ್ಟೇಷನ್ಸ್ ಓಕೆ, ಲೆಟ್ ಮಿ ಟ್ರೈ. ನನ್ಗೆ ಫಸ್ಟು ಇದು ಯಾವುದ್ರ ಮೇಲೂ ನಂಬಿಕೆ ಇರಲಿಲ್ಲ ನನಗೂ. ಆಸ್ ಯೂಶುವಲ್ ಬರದ ತಕ್ಷಣನೇ ಆಗೋಗುತ್ತಾ, ಹೆಂಗಾಗೋಗುತ್ತೆ ಅಂತ ನನಗೂ ಡೌಟ್ ಇತ್ತು. ಬಟ್ ಐ ಬಿಲೀವ್ಡ್. ಓಕೆ, ಯಾಕೆ ಟ್ರೈ ಮಾಡಬಾರ್ದು, ಇದರಿಂದ ನಾನೇನು ಕಳ್ಕೊಳ್ಳೋದಿಲ್ಲ, ಪಡ್ಕೊಳ್ಳೋದಿದೆ ಅಂತ ಅನ್ನುವಾಗ ಏನೂ ಕಳ್ಕೊತಾ ಇಲ್ಲ ನಾನು. ನಾಟ್ ಇವನ್ ಎ ಸಿಂಗಲ್ ಪೆನ್ನಿ. ದುಡ್ಡಂತೂ ಹೋಗ್ತಾ ಇಲ್ಲ, ಏನೂ ಇಲ್ಲ. ಇನ್ನೂ ಅದರಿಂದ ಆಸ್ ಐ ವಾಸ್ ಎ ಸೈನ್ಸ್ ಸ್ಟೂಡೆಂಟ್ಸ್, ನನ್ಗೆ ಒಂದು ಏನಂತ ಅಂದರೆ, ನಮ್ಗೆ ಏನು ಹೇಳ್ತೀವಿ ಪಾಸಿಟಿವ್ ಎಷ್ಟು ಹೇಳ್ತೀವಿ ಅಷ್ಟು ನಾವು ಹ್ಯಾಪಿ ಆಗಿರ್ತೀವಿ, ಅಥವಾ ನಾವು ಸ್ಟ್ರೆಸ್ ಫ್ರೀ ಆಗಿರ್ತೀವಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಅಂತ ಬಿಲೀವ್ ಮಾಡ್ತಿದ್ದೆ. ಸೊ ಓಕೆ, ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ನಾನು ಫಸ್ಟ್ ಥಿಂಗ್ ಮ್ಯಾನಿಫೆಸ್ಟೇಷನ್ ಏನು ಮಾಡ್ಕೊತಿದ್ದೆ ಅಂದರೆ, ನನಗೆ ₹500 ದುಡ್ಡು ಬೇಕಾಗಿತ್ತು.
500 ₹500 ದುಡ್ಡು ಬೇಕಾಗಿತ್ತು. ಬಿಕಾಸ್ ನನಗೆಲ್ಲ ಅವಾಗ ಒಂದು ತುಂಬ ಪ್ಯಾಷನೇಟ್ ಅಬೌಟ್ ಲಿಪ್‌ಸ್ಟಿಕ್ಸ್. ಸೊ ನಾನು ಒಂದು ಇನ್‌ಸೈಡ್‌ದು ಒಂದು ಲಿಪ್‌ಸ್ಟಿಕ್ ನೋಡಿದ್ದೆ. ಮ್ಯಾಟ್ ಲಿಪ್‌ಸ್ಟಿಕ್. ಇಟ್ ವಾಸ್ ₹250. ನನಗದು 2 ಶೇಡ್ ತುಂಬ ಇಷ್ಟ ಆಗಿತ್ತು. ಸೊ ಐ ವಾಂಟ್ ದಟ್ ಅಟ್ ಎನಿ ಕಾಸ್ಟ್. ಸೊ ಇವಾಗ ನಂಗೆ ₹500 ಬೇಕು. ಬಟ್ ಹೆಂಗೆ ಬರುತ್ತೆ? ನಾನು ಥಿಂಕ್ ಮಾಡ್ಕೊಂಡು ಓಕೆ. ಇವತ್ತು ಹೋಗ್ಬಿಟ್ಟು ಬರೆಯೋಣ, ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳೋಣ ಅದ್ರ ಬಗ್ಗೆ. ಆಗ್ಬೋದಲ್ವಾ? ನನ್ಗೆ 2 ಲಿಪ್‌ಸ್ಟಿಕ್ ಸಿಕ್ಕತ್ತಲ್ವಾ? ಅಂತ ಅನ್ಕೊಂಡು ಹೋಗ್ಬಿಟ್ಟು ನಾನು ಬರಿತಾ ಇದ್ದೆ. ಸೊ ಹಿಂಗಿಂಗೆ ನನಗೆ ₹500 ದುಡ್ಡು ಬಂತು. ನಾನು ಇದು 2 ಲಿಪ್‌ಸ್ಟಿಕ್ ತಗೊಂಡೆ. ಅಂದ್ರೆ ಇದು ತುಂಬಾ ಚಿಕ್ಕ ವಿಚಾರ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರೋದು. ಬಟ್ ಅದು ನಂಗೆ ತುಂಬ ನಂಗದು ಇನ್‌ಸ್ಟಂಟಾಗಿ ವರ್ಕ್ ಆಯ್ತು. ಸೊ ಹಂಗಂತ ಅನ್ಕೊಂತಿದ್ದೆ. ಯು ಬಿಲೀವ್ ಮಿ ಆರ್ ನಾಟ್, ನಾನು ಹಂಗೆ ಅನ್ಕೊಂಡು ಆವಾಗ ಮಧ್ಯಾಹ್ನ ಆಗಿತ್ತು ಅನ್ಸುತ್ತೆ. 2:30 ನನಗೆ ಕಾಲೇಜ್ 1 ಗಂಟೆಗೆಲ್ಲ ಬಿಡ್ತಾ ಇತ್ತು. ಬಂದ ತಕ್ಷಣನೇ ಬರ್ದೆ. 1:30, 1:45ಗೆಲ್ಲ ಊಟ ಮಾಡ್ಬಿಟ್ಟು ಎವ್ರಿ ಡೇ ನಾನು 2:30ಗೆ ಮಲ್ಕೊಂತಾ ಇದ್ದೆ. 4:30 ಇಲ್ಲ 5ಗೆ ಎದ್ದೇಳ್ತಾ ಇದ್ದೆ. ಬಿಕಾಸ್ ನಾನು ಈವ್ನಿಂಗ್ ಕ್ಲಾಸಸ್ ಅಟೆಂಡ್ ಮಾಡಾಕಿತ್ತು. ಕ್ಲಾಸಸ್‌ಗೆ ಹೋಗಿ ಬಂದು ನಾನು ಓದ್ಕೊಂಡು ಮಲ್ಕೊಳ್ಳೋ ಅಷ್ಟ್ರೊಳಗೆ ಇಟ್ ವಿಲ್ ಬಿ ಆಲ್ಮೋಸ್ಟ್ 2-3 ಹಂಗ್ ಆಗೋಗಿರ್ತಾ ಇತ್ತು. ಡೈಲಿ ನನಗೆ ಅಸೈನ್‌ಮೆಂಟ್ಸ್ ಅಷ್ಟಿರ್ತಾ ಇತ್ತು. ರೆಕಾರ್ಡ್ಸ್ ಬರಿಬೇಕಾಗಿತ್ತು. ಸೊ ಆ ಟೈಮಲ್ಲಿ ಮಲ್ಕೋತಾ ಇದ್ದೆ. ಸೊ ನಾನು ಇದನ್ನ ತುಂಬಾ ಬಿಲೀವ್ ಮಾಡಿದೆ. ನಾನು ಮಲ್ಕೋವಾಗ ವಿಜುವಲೈಸೇಷನ್ ಪಾಸಿಟಿವ್ ಆಗಿ ಮಾಡ್ಕೊಂಡ್ರೆ ಅದು ಹಾಗೆ ಆಗುತ್ತೆ. ಬರೆಯೋದಕ್ಕಿಂತ ಸ್ಟ್ರಾಂಗ್ ಅಂತ ಎಲ್ಲರೂ ಹೇಳ್ತಿದ್ರಲ್ವಾ? ಸೊ ನಾನು ಅವತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ಆ ಥರ ಹಿಂಗೆ ಲಿಪ್‌ಸ್ಟಿಕ್ ಯಾವ ಶೇಡು, ಆ ಶೇಡ್ ನಂಬರ್ ಓಕೆ ನಾನು ತಗೊಂಡು ಬಂದೆ. ನಾನು ಅದನ್ನ ಅಪ್ಲೈ ಮಾಡ್ಕೊಂಡೆ. ಅದೆಲ್ಲವುದು ವಿಜುವಲೈಸೇಷನ್ ಮಾಡ್ಕೊಂಡು ಮಲ್ಕೊಂಡೆ. ಯು ವೋಂಟ್ ಬಿಲೀವ್ ಮೀ, ಅವತ್ತು ಸಂಜೆ ಇದ್ದಕ್ಕಿದ್ದಂಗೆ ನಮ್ಮ ಅಣ್ಣ ಕಾಲ್ ಮಾಡಿದ. ಇದ್ದು ತನಕ ₹1 ಅವ್ನು ನನಗೆ ಕೊಡ್ತಾ ಇರ್ಲಿಲ್ಲ. ಇನ್ನೂ ನನ್ನ ಹತ್ರ ಏನಾದ್ರು ಅಪ್ಪ, ಅಮ್ಮ ಯಾರಾದ್ರೂ ಕೊಟ್ಟಿರೋದು, "ಏ ಕೊಡೆ ನನ್ಗೇನಕ್ಕಾದ್ರೂ ಬೇಕು ಕೊಡೆ, ಖರ್ಚಿಗೆ ಬೇಕು ಕೊಡೆ" ಹಂಗೆ ಹಿಂಗೆ ಅಂತ ನನ್ನ ಹತ್ರನೇ ಇಸ್ಕೊಂಡು ಹೋಗ್ತಾ ಇದ್ದೆ ಹೊರತು, ಒಂದೇ ಒಂದ್ ದಿನಾನು ನಮ್ಮ ಅಣ್ಣ ನನಗೆ ದುಡ್ಡು ಕೊಟ್ಟಿಲ್ಲ. ಅವತ್ತು ಫೋನ್ ಮಾಡ್ಬಿಟ್ಟು, "ಮನೇಲೆಲ್ಲ ಬಿರಿಯಾನಿ ಮಾಡ್ಕೊಂಡಿದ್ದೀವಿ ಕಣೆ, ಅಂಕಲ್ ಆಂಟಿನೂ ಇಲ್ಲೇ ಬಂದವ್ರೆ, ಏನ್ ತಿಂತಾ ಇದ್ಯಾ? ನೀನು ಹಾಸ್ಟೆಲಲ್ಲಿ ಒಬ್ಳೇ ಇದ್ಯಾ?" ಅಂತೆಲ್ಲ ಕೇಳ್ದ. "ಹ್ಞೂ ಕಣೋ" ಹಂಗೆ ಹಿಂಗೆ ಅಂತ ಅನ್ನುವಾಗ, ಅವನು ₹500 ದುಡ್ಡು ಹಾಕ್ದ ಫೋನ್‌ಪೇಲಿ. ನನ್ಗೆ ಎಷ್ಟು ಶಾಕ್ ಆಯ್ತು ಅಂತ ಅಂದ್ರೆ, ನಮ್ಮಪ್ಪ ಹಾಕಿದಿದ್ರೆ ಓಕೆ. ಅವ್ರು ಯಾವಾಗ್ಲೂ ಕೊಡ್ತಾ ಇರ್ತಾರೆ. ಅಥವಾ ಬೇರೆ ಯಾರು ಹಾಕಿದಿದ್ರು ಓಕೆ. ನಮ್ಮಣ್ಣ ಸಡನ್ ಆಗಿ ₹500 ದುಡ್ಡು ಯಪ್ಪಾ! ಅಂತ ನನಗೆ ಶಾಕು. ಸೊ ನನ್ಗವತ್ತು ಫುಲ್ ನಂಬಿಕೆ ಬಂದೋಯ್ತು. ಓಕೆ, ನಾವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಂಡ್ರೆ ಆಗೇ ಆಗುತ್ತೆ. ಬಿಕಾಸ್ ಯಾರಾದ್ರೂ ಹಾಕಿರ್ಬೋದು. ಯಾವ್ದೋ ಒಂದು ರಾಂಡಮ್ ಪರ್ಸನ್ ನನಗೆ ದುಡ್ಡು ಕೊಟ್ಟಿದ್ರುನು ನಾನು ಕೊಟ್ರು ಬಿಡು ಹೆಂಗೋ ಬಂತೇನೋ, ಏನಂತೀವಿ ಕಾಕತಾಳೀಯ ಇರ್ಬೋದು ಆ ಥರ ಅನ್ಕೊಂತಿದ್ದೆ. ಬಟ್ ನಮ್ಮ ಅಣ್ಣ ಕೊಟ್ಟವನಂದ್ರೆ ಪಕ್ಕಾ ವರ್ಕ್ ಆಗಿದೆ ಅಂತ ಅನ್ಕೊಂಡೆ. ನೆಕ್ಸ್ಟು ಇದೇ ಥರ ಆಗ್ತಾ ಇರುವಾಗ ಐ ವಾಸ್ ಮ್ಯಾನಿಫೆಸ್ಟಿಂಗ್, ಏನಂತ ಅಂದ್ರೆ ಜಾಬ್ ಬೇಕು, ಇಷ್ಟೇ ಸ್ಯಾಲರಿ ಬೇಕು. ಅಂಡ್ ದೆನ್ ಐ ಗಾಟ್ ಇಂಟು ದ ಜಾಬ್. ಆಲ್ರೆಡಿ ನಾನು ಎಷ್ಟೊಂದು ವಿಡಿಯೋಸಲ್ಲಿ ಹೇಳಿದ್ದೀನಿ ನಾನು ಜಾಬ್ ಕೂಡ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಂಡೆ ಅಂತ. ಸೊ ಮಾಡ್ಕೊಂಡೆ, ಸ್ಯಾಲರಿ ಎಲ್ಲ ಆಗ್ತಾ ಇತ್ತಲ್ವಾ? ನಾನವಾಗ ನನ್ನ ಸ್ಯಾಲರಿ ಬಂದ್ಬಿಟ್ಟು ಇವಾಗ ಒಂದು ಸಮ್ ಅಮೌಂಟ್ ಇರುತ್ತೆ. ಐ ಡೋಂಟ್ ವಾಂಟ್ ಟು ರಿವೀಲ್ ದ್ಯಾಟ್. ಸಮ್ ಅಮೌಂಟ್ ಇರುತ್ತೆ ಅಂತ ಅನ್ಕೊಳ್ಳಿ. ಅದ್ರಲ್ಲಿ ನಾನು ನಂದು ರೆಂಟ್, ಮನೆದು, ಡೈಲಿ ಖರ್ಚು, ಮತ್ತೆ ಏನೇನಾದ್ರೂ ಪರ್ಚೇಸಿಂಗು, ಆಮೇಲೆ ಏನಾದ್ರೂ ನಾವು ಸ್ನಾಕ್ಸ್ ಎಲ್ಲ ಕಟ್ ಮಾಡಿ, ಯಾವಾಗ ನನ್ನ ಅಕೌಂಟಲ್ಲಿ ₹50,000 ಬರುತ್ತೆ, ಅವಾಗ ಐ ವಿಲ್ ಗಿವ್ ಅ ಬ್ಯೂಟಿಫುಲ್ ಡ್ರೆಸ್ ಟು ಮೈ ಸೆಲ್ಫ್ ಅಂತ ನಾನು ಇವಾಗ ಏನು ತೋರಿಸ್ದೆ ಅಲ್ವಾ? ಇಟ್ಸ್ ಲೈಕ್ ಮ್ಯಾಜಿಕ್ ಥರ 3 ಡೇಸಲ್ಲಿ ಆಗಿದ್ದು. ಸೊ ಇವಾಗ ನಾನು ಹೆಂಗೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಂಡೆ, ನಾನು ಯಾವ್ಯಾವ ಸ್ಟೆಪ್ಸ್‌ನ ಫಾಲೋ ಮಾಡಿದೆ ಅಂತ ಹೇಳ್ತೀನಿ. ಫಸ್ಟ್‌ಗೆ ಈ ಮಂತ್ ಸ್ಟಾರ್ಟಿಂಗಲ್ಲಿ ಮ್ಯಾಜಿಕ್ ಬುಕ್ ಬರೆದೆ ಅಲ್ವಾ? ಸೊ ಮ್ಯಾಜಿಕ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದೆ. ಥ್ಯಾಂಕ್ ಯು ವೆರಿ ಮಚ್, ನನಗೆ ₹50,000 ದುಡ್ಡು ನನ್ನ ಅಕೌಂಟಲ್ಲಿ ಇರೋ ಥರ ಆಗಕ್ಕೆ ಮಾಡಿದ್ದು ಅಂತ. ಸೊ ಆಲ್ಸೋ ವಾಂಟ್ ಟು ಸೇ ದ್ಯಾಟ್ ಇದು ನನ್ನ ಸೆಕೆಂಡ್ ಮಂತ್ ಕಂಪ್ಲೀಟ್ ಸ್ಯಾಲರಿ ಬಂದಿರೋದು 2ನೇ ತಿಂಗಳಿದು. ಸೊ ಅದರಲ್ಲಿ ನನಗೆ 50,000 ಆಗಿರೋದು. ಆ್ಯಂಡ್ ಈ ಅಮೌಂಟ್ ನಾಟ್ ಓನ್ಲಿ ಫ್ರಮ್ ಮೈ ಸ್ಯಾಲರಿ, ಬಟ್ ಇಟ್ ವಾಸ್ ಫ್ರಮ್ ಅನದರ್ ಸೋರ್ಸ್. ಐ ಡೋಂಟ್ ವಾಂಟ್ ಟು ರಿವೀಲ್ ದ್ಯಾಟ್ ಹಿಯರ್. ಬಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಟ್ ಕುಡ್ ಕಮ್ ಅಂತ. ಓಕೆ, ಲೆಟ್ ಮಿ ಫಿನಿಶ್ ದ ಹೋಲ್ ಐಡಿಯಾ. ಸೊ ಫಸ್ಟ್ ಗ್ರ್ಯಾಟಿಟ್ಯೂಡ್, ಅದು ಫಸ್ಟ್ ಮ್ಯಾಜಿಕ್ ಬುಕ್ಕಲ್ಲಿ ಬರೆದೆ. 1 ತಿಂಗಳ ಫಸ್ಟ್ ಈ ಮಂತ್ ಸ್ಟಾರ್ಟಿಂಗಲ್ಲಿ ಅದೇ ಹಿಂದಿನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಅದರಲ್ಲಿ ನೀವು ನೋಡ್ಬೋದು ಮಂತ್ಲಿ ಡಿಕ್ಲರೇಷನ್‌ದು ಹೆಂಗೆ ನಾವು ಮಾಡ್ತೀವಿ ಅಂತ. ಸೊ ಆ ರೀತಿಯಾಗಿ ಬರೆದೆ. ಬರೆದ ಮೇಲೆ ನೆಕ್ಸ್ಟ್ ನಾನು ಡೈಲಿ ಗ್ರ್ಯಾಟಿಟ್ಯೂಡ್ ಅಂತ ಫಾಲೋ ಮಾಡ್ತೀನಿ. ಐ ಹ್ಯಾವ್ 3 ಜರ್ನಲ್ ಬುಕ್ಸ್ ಇದೆ, 3. ಸೊ 3ರಲ್ಲೂನು ನಾನು ಡಿಫರೆಂಟ್ ಕಾಸ್ಗೆ ಯೂಸ್ ಮಾಡ್ತೀನಿ. ಸೊ ಒಂದು ಈ ಮ್ಯಾಜಿಕ್ ಬುಕ್, ಇನ್ನೊಂದು ಡೈಲಿ ಜರ್ನಲ್, ಇನ್ನೊಂದು ಕಂಪ್ಲೀಟ್ಲಿ ಡಿಫರೆಂಟ್. ಅಂದ್ರೆ ಇವಾಗ ಏನಾದರೂ ನಾನು ಮೆನ್ಷನ್ ಮಾಡ್ಕೊಳ್ಳೋಕೆ, ನಂಗೆ ಇದಾಗಬೇಕು, ಈ ಥರ ಪ್ಲಾನಿಂಗ್ಸ್ ಅದರದ್ದು ಒಂದು ಯೂಸ್ ಮಾಡ್ತೀನಿ. ಸೊ ಈ 3ರಲ್ಲಿ ಬರೆಯೋದನ್ನು ಕೂಡ ಮಿಕ್ಸ್ ಆಗಲ್ಲ. ಇದ್ರಲ್ಲಿ ಬರೆಯೋದು ಇದ್ರಲ್ಲಿ, ಇದ್ರಲ್ಲಿ ಬರೆಯೋದು ಅದ್ರಲ್ಲಿ, ಹಾಗೆಲ್ಲ ಮಾಡಲ್ಲ. ಓಕೆನಾ? ಈಗ ಗ್ರ್ಯಾಟಿಟ್ಯೂಡ್ ಬರಿತಿದ್ನಲ್ಲ, ಡೈಲಿ ಗ್ರ್ಯಾಟಿಟ್ಯೂಡ್ ಬರೆಯುವಾಗ ಸಿನ್ಸ್ ಫ್ರಮ್ ಪಾಸ್ಟ್ 4 ಡೇಸ್, ಬಟ್
3 ಡೇಸ್ ಅಂತೂ ತುಂಬ ಸ್ಟ್ರಾಂಗ್ ಆಗಿ ಐ ಬಿಲೀವ್ಡ್ ಅಂತ ಅಂದ್ರೆ ನಂಗೆ ಒಂದು ಗಟ್ ಫೀಲಿಂಗು ನಂಗೆ ಹೆಂಗೋ ಗೊತ್ತಿಲ್ಲ ಒಟ್ನಲ್ಲಿ 50,000 ಬರುತ್ತೆ ನನ್ನ ಅಕೌಂಟಲ್ಲಿ ಅಂತ. ಸೊ ತುಂಬ ತುಂಬ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ಆ್ಯಂಡ್ ಇಟ್ ಹ್ಯಾಪನ್ಡ್. ಓಕೆನಾ? ಆ ಥರ ಬರೀತಿದ್ದೆ. ದೇವರೇ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ನನಗೆ 50,000 ದುಡ್ಡಿದೆ ನನ್ನ ಅಕೌಂಟಲ್ಲಿ. ಆ್ಯಂಡ್ ನನಗೆ ಈ ಏಜಲ್ಲಿ ನಾನು ಈ ಥರ ಅದು 2 ತಿಂಗಳು ವರ್ಕ್ ಮಾಡಿಬಿಟ್ಟು ನಾನು ಈ ಥರ ಕೂಡಿಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ನನಗೆ ಇಷ್ಟು ಅಬಾಂಡೆನ್ಸ್ನ ಕೊಟ್ಟಿದ್ದೀರಾ. ಐ ಆಮ್ ವೆರಿ ವೆರಿ ಮಚ್ ಹ್ಯಾಪಿ ಅಂತೆಲ್ಲ ನೀಟಾಗಿ ಬರೀತಿದ್ದೆ. ಡೈಲಿ ಮಿಸ್ಸೇ ಇಲ್ಲ ಈ 3 ದಿನದಲ್ಲಿ. ಸೊ ಇದು 2 ಟೆಕ್ನಿಕ್ ಆಯ್ತಲ್ವಾ? ಒಂದು ಮ್ಯಾಜಿಕ್ ಬುಕ್ಕಲ್ಲಿ ಬರ್ದಿದೆ, ಇನ್ನೊಂದು ಡೈಲಿ ಗ್ರ್ಯಾಟಿಟ್ಯೂಡಲ್ಲಿ ಬರೆದೆ. ಆ್ಯಂಡ್ ಮೂರನೇದೇನಂತ ಅಂದರೆ ಪ್ರತಿ ದಿನ ವಿಜುವಲೈಸೇಷನ್ ಮಾಡ್ಕೊತಾ ಇದ್ದೆ. ನಂಗೆ ಏನಿಲ್ಲ ಅಂದರೂ 10 to 15 ಮಿನಿಟ್ಸ್ ಬೇಕಾಗುತ್ತೆ ನಿದ್ದೆ ಬರೋಕ್ಕೆ. ಸೊ ಅವಾಗ ಎಲ್ಲದನ್ನು ನಾನು ಮಾಡ್ತಾ ಇದ್ದಿದ್ದು ಅಂತಂದರೆ ವಿಜುವಲೈಸೇಷನ್ ವಿಜುವಲೈಸೇಷನ್ ವಿಜುವಲೈಸೇಷನ್. ನನ್ನ ಅಕೌಂಟ್ ಹಿಂಗೆ ಪಿನ್ ಎಂಟ್ರಿ ಮಾಡಿ ಓಪನ್ ಮಾಡೋದು, ಆವಾಗ ನನ್ನ ಕಣ್ಮುಂದೆ ಇಷ್ಟು ದುಡ್ಡಿರುತ್ತೆ ಅಂತ. ಆ್ಯಂಡ್ ಇಟ್ ಹ್ಯಾಪನ್ಡ್. ಅದನ್ನ ನೋಡೋಕ್ಕೆ ಅದನ್ನು ನಾನು ಬರೀ ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದಲ್ಲ. ನಾನು ಯಾವಾಗ ವಿಜುವಲೈಸೇಷನ್ ಮಾಡ್ಕೊತಾ ಇದ್ದೆ ಅವಾಗ್ಲೂ ಕೂಡ ಮಾಡ್ತಾ ಇದ್ದೆ. ಯಾವಾಗ ವಿಜುವಲೈಸೇಷನ್ ಮಾಡ್ಕೊತಾ ಇದ್ದೆ ಅವಾಗ್ಲೂ ಕೂಡ ದ ಸೇಮ್ ಅಮೌಂಟ್ ಆಫ್ ಎನರ್ಜಿ ಇರ್ತಿತ್ತು. ನಾನು ಅದು ನೋಡುವಾಗಲೇ ಒಂದು ಪ್ಲೆಸೆಂಟ್ ಸ್ಮೈಲ್ ಮಾಡಿಕೊಂಡು ನಾನು ಮಲ್ಕೋವಾಗ ಹಾಗೆ ವಿಜುವಲೈಸೇಷನ್ ಮಾಡ್ಕೊತಾ ಇದ್ದೆ. ಲೈಕ್ ನಂಗೆ ಆಗತ್ತೆ, ನಂಗೆ ಸಿಕ್ಕತ್ತೆ, ಐ ಆಮ್ ಅರ್ನಿಂಗ್, ಅಥವಾ ನನ್ಗೆ ಅದು ಸಿಕ್ಕಿದೆ, ನನಗೆ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ ನನಗೆ. ಅಕೌಂಟ್ ಚೆಕ್ ಮಾಡಿದಾಗ ನಾನು ಅದರಲ್ಲಿ ಏನೇನಕ್ಕೆ ಉಪಯೋಗಿಸ್ಕೋಬೋದು, ಅಥವಾ ಅದನ್ನ ನಾನು ಏನಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬೋದಾ, ಅಪ್ಪಂಗೆ ಕೊಡ್ಲಾ, ಅಮ್ಮಂಗೆ ಕೊಡ್ಲಾ, ಏನಾದರೂ ಗೋಲ್ಡ್ ತೆಗ್ದಿಟ್ಲಾ, ಈ ಥರ ಹಿಂಗೆ ನಾನು ಒಂದು ಗೋಲ್ಡ್ ಅಂಗಡಿಗೆ ಹೋಗ್ತೀನಿ ಅದನ್ನು ತಗೊಂಡು ಈ ಥರ ಆ ಥರ ಎಲ್ಲ ಫುಲ್ ಹೆಂಗೆ ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೆ ಅಂದರೆ ಆ್ಯಸ್ ಇಫ್ ನನ್ನ ಕೈಯಲ್ಲಿ ಇದೆ ಆ ದುಡ್ಡು ಅನ್ನೋ ಥರ. ಇದು ನಮ್ಗೆ ತುಂಬ ಇಂಪಾರ್ಟೆಂಟ್. ನೀವು ಏನೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ನಿಮಗೆ 100% ಅದು ಫೀಲ್ ಆಗಬೇಕು. ಎಸ್, ಐ ಆಮ್ ಹ್ಯಾವಿಂಗ್ ದಟ್ ಅಂತ. ಅವಾಗ ಯೂನಿವರ್ಸ್ಗೂ ಫೀಲ್ ಆಗುತ್ತೆ, ಶಿ ಈಸ್ ವೆರಿ ಹ್ಯಾಪಿ ಅಬೌಟ್ ದಿಸ್, ನಾನು ಕೂಡ ಅದನ್ನ ಕೊಡಬೇಕು ಅಂತ. ಇದು 3ನೇ ವಿಷಯ ಆಯಿತು. 4ನೇ ವಿಷಯ ನಾನು ಏನು ಮಾಡಿದ್ದು ಅಂತ ಅಂದರೆ, ಇದು 3 ವಿಷಯಗಳಾಯಿತು. ಇನ್ನು 4ನೇ ವಿಷಯ ನಾನು ಏನು ಮಾಡಿದೆ ಅಂತ ಅಂದರೆ, ಇದೊಂದು ಮ್ಯಾಜಿಕಲ್ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ನೀವು ಕೇಳಿರ್ತೀರ ಅಲ್ವಾ, ವಾಟರ್ ಮ್ಯಾನಿಫೆಸ್ಟೇಷನ್ಸ್ ಅಂತ. ಹಾಗೇನೆ ನಾನು ಒಂದು ಗ್ಲಾಸ್ ಇಟ್ಕೊಂಡು ಅದಕ್ಕೆ ನನ್ನ ಮ್ಯಾನಿಫೆಸ್ಟೇಷನ್ಸ್ ಏನೇನು ಆಗಬೇಕು ಅದನ್ನೆಲ್ಲ ಹೇಳಿ ಐ ಯೂಸ್ ಟು ಡ್ರಿಂಕ್ ದಟ್. ಈ ಗ್ಲಾಸ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಇಟ್ಸ್ ಸಮಥಿಂಗ್ ಲೈಕ್ ಮ್ಯಾಜಿಕ್ ಅಂತಾನೂ ಹೇಳೋಕ್ಕಾಗಲ್ಲ. ಅದಕ್ಕಿಂತ ಒಂಥರ ಅದು ವರ್ಡ್ಸಲ್ಲಿ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಮಿರಾಕಲ್ ಅನ್ಬೋದು. ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್ ಇನ್ ವರ್ಡ್ಸ್. ಅಷ್ಟು ಬೇಗ ಆಗೋಗುತ್ತೆ, ಫಟ್ ಫಟ್ ಅಂತ ಆಗೋಗುತ್ತೆ. ಬಟ್ ನಿಮಗೆ ಅಷ್ಟು ನಂಬಿಕೆ ಇರಬೇಕು, ಅದನ್ನ ಫೀಲ್ ಮಾಡ್ಕೋಬೇಕು. ನೀವು ಆ ಗ್ಲಾಸ್ ಆಫ್ ವಾಟರ್ನ ನೀವು ಇಟ್ಕೊಂಡಾಗ ಯು ಶುಡ್ ಫೀಲ್ ಕಂಪ್ಲೀಟ್ಲಿ, ಎಸ್ ಐ ಆಮ್ ಡೂಯಿಂಗ್ ದ್ಯಾಟ್, ನನ್ಗದು ಸಿಕ್ಕಿದೆ, ಐ ಹ್ಯಾವ್ ದಟ್, ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅಂತ ನೀವು ಅದನ್ನು ಇಟ್ಕೊಂಡು ಹೇಳ್ಕೊತಿರಲ್ಲ, ಅವಾಗ ಅದೇ ಎಮೋಷನ್ಸ್ ಇರಬೇಕು. ನೀವು ಏನು ಹೇಳ್ತೀರಾ ಅನ್ನೋದಕ್ಕಿಂತ ಎಷ್ಟು ಎಮೋಷನಲ್ಲಿ ನೀವು ಆ ವಿಚಾರಕ್ಕೆ ಕನೆಕ್ಟ್ ಆಗಿದ್ದೀರಾ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ನಾನು ಈ 4 ಟೆಕ್ನಿಕ್ಸ್ನ ಫಾಲೋ ಮಾಡಿದೆ. ಇದೆಲ್ಲ ಆದಮೇಲೆ ಐ ಯೂಸ್ ಟು ಬಿಲೀವ್ ನನಗೆ ಸಿಕ್ಕತ್ತೆ ಅಂತ. ಏನಾದರೂ ಥಿಂಕ್ ಮಾಡುವಾಗೂ ಇದು ಮಾಡುವಾಗ ಓಕೆ ನನ್ನ ಹತ್ರ ಇದೆ 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 ಅಂತ. ಆ್ಯಂಡ್ ಮ್ಯಾಜಿಕಲಿ ನನಗೆ ದುಡ್ಡು ಕೂಡ ಬಂತು. ಸೊ ವಿತ್ ಪ್ರೂಫ್ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಇಟ್ಸ್ ಸೋ ಸಿಂಪಲ್ ಬಟ್ ಯೆಟ್ ವೆರಿ ಪವರ್ಫುಲ್. ನಿಮ್ಗೆ ಇಷ್ಟಕ್ಕೆಲ್ಲ ಆಗುತ್ತಾ ಅಂತ ಅನಿಸ್ಬಹುದು, ಬಟ್ ಟ್ರೈ ಇಟ್, ವಿಲ್ ಎಕ್ಸ್ಪೀರಿಯನ್ಸ್ ಇಟ್. ಅಂಟಿಲ್ ಅನ್ಲೆಸ್ ನಾನಾಗಿ ಎಕ್ಸ್ಪೀರಿಯನ್ಸ್ ಮಾಡೋ ತನಕನೂ ನಮಗೆ ಗೊತ್ತಾಗಲ್ಲ ಅಲ್ವಾ? ಸೊ ಇವಾಗ ನೀವು ಇದನ್ನ ಮನಿ ಮ್ಯಾನಿಫೆಸ್ಟೇಷನ್ಸ್ಗೊಂದು ಅಂತ ಮಾತ್ರ ಅಲ್ಲ, ಎಲ್ಲದಕ್ಕೂ ಉಪಯೋಗಿಸ್ಕೋಬಹುದು. ಆ್ಯಂಡ್ ಮನಿ ಮ್ಯಾನಿಫೆಸ್ಟೇಷನ್ಸ್ಗೆ ಇನ್ನೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ಅಫರ್ಮೇಷನ್ನ ನಾನು ಹೇಳ್ತೀನಿ. ಸೊ ಇಟ್ ಈಸ್ ಲೈಕ್ ದಿಸ್, ಲಿಸನ್ ಕೇರ್ಫುಲಿ. ನಾನಿಲ್ಲಿ ವರ್ಡ್ಸಲ್ಲಿ ಕೂಡ ಮೆನ್ಷನ್ ಮಾಡಿ ಹಾಕ್ತೀನಿ ಏನು ಹೇಳ್ಕೊತೀನಿ ಅಂತ. ಐ ಆಮ್ ವೆರಿ ಪವರ್ಫುಲ್, ಐ ಆಮ್ ಅ ಮನಿ ಮ್ಯಾಗ್ನೆಟ್, ಐ ವಿಲ್ ಅಟ್ರಾಕ್ಟ್ ಮನಿ ಈಸಿಲಿ ಆ್ಯಂಡ್ ಮನಿ ವಿಲ್ ಫ್ಲೋಸ್ ಟು ಮೀ ಅಬಾಂಡೆಂಟ್ಲಿ ಅಂತ ಹೇಳ್ಕೊತೀನಿ. ಸೊ ಇದನ್ನ ನಾನು ಜಸ್ಟ್ ಹೇಳ್ಕೊಳ್ಳೋದಲ್ಲ, ಐ ವಿಲ್ ಬಿಲೀವ್ ಆಲ್ಸೋ ದಟ್ ನಾನು ಏನು ಹೇಳ್ತೀನಿ ಅದನ್ನೇ ನಾನು ಆಗೋದಕ್ಕೆ ಸಾಧ್ಯ ಅಲ್ವಾ? ಸೊ ನಾನು ಯಾವಾಗಲೂ ಹೇಳ್ತೀನಿ, ಐ ಆಮ್ ಲೈಕ್ ಅ ರಿಸರ್ವ್ ಬ್ಯಾಂಕ್, ಆಯಿತಾ? ನನ್ನ ಹತ್ರ ದುಡ್ಡು ಖಾಲಿನೇ ಆಗಲ್ಲ. ನನಗೆ ಆ ಟೆನ್ನಿಗೋಸ್ಟ್ ಎನಿ ಟೈಮಲ್ಲೂ ಎಮರ್ಜೆನ್ಸಿಗಂತ ನಾನೊಂದು 5-10 ಸಾವಿರ ನನ್ನ ಕೈಯಲ್ಲಿ ಇದ್ದೇ ಇರುತ್ತೆ
ಅಂತ ನಾನು ಯಾವಾಗ್ಲೂ ಹೇಳ್ಕೊಂತಾ ಇರ್ತೀನಿ. ಅಂಡ್ ನಂಗದಾಗಿದೆ ಕೂಡ. ಹಂಗಂತ ಆಹ್, ಏನು ಝೀರೋ ಬ್ಯಾಲೆನ್ಸಿಗ್ ಬಂದೇ ಇಲ್ವಾ ಅಂತಲ್ಲ. ಬಂದಿರ್ತೀನಿ. ಬಟ್ ಪಟ್ ಪಟ್ ಅಂತ ಆ ಲೆವೆಲ್‌ಗೆ ರೀಚ್ ಆಗಿ ಹೋಗ್ಬಿಡುತ್ತೆ ಹಂಗೆ. ಸೊ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ. ಅದ ಜಸ್ಟ್ ನಾನ್ ಬಾಯಲ್ಲಿ ಹೇಳೋದಲ್ಲ. ನಾನು ಎಮೋಷನಲಿ, ಫಿಸಿಕಲಿ, ಮೆಂಟಲಿ ಎಲ್ಲದಕ್ಕೆ ಕನೆಕ್ಟ್ ಆಗ್ಬಿಟ್ಟಿದ್ದೀನಿ. ಹೆಂಗಂದ್ರೆ ಜನರಲ್ ಆಗಿ ಯಾರಾದ್ರೂ ನನ್ನ ಹತ್ರ ಏನಾದ್ರು ಕೇಳಿದ್ರುನು ಕೂಡ, ನಾನ್ ರಿಸರ್ವ್ ಬ್ಯಾಂಕ್ ಇದ್ದಂಗೆ ನನ್ನ ಹತ್ರ ಅಂತೂ ದುಡ್ಡು ಖಾಲಿ ಆಗಲ್ಲ. ನಿಂಗೆ ಯಾವಾಗನ ಬೇಕಿದ್ರೆ ಹೇಳು ನಾನು ಹಾಕ್ಬಿಡ್ತೀನಿ. ಆ ಥರನೇ ನಾನು ಹೇಳೋದು. ಆಂಡ್ ನಾಟ್ ಓನ್ಲಿ ಮೀ, ನನ್ನ ಫ್ರೆಂಡ್ಸು ಕೂಡ ಹೇಳ್ತಾರೆ ಅಥವಾ ನನ್ನ ಮನೇಲೂ ಕೂಡ ಏನಂತ ಹೇಳ್ತಾರೆ, "ಅಯ್ಯೋ! ನನ್ನ ಹತ್ರ ಏನಾದ್ರು ದುಡ್ಡಿಲ್ಲ ಅಂತಂದ್ರೆ ನಮ್ಮ ಅಪ್ಪ ಅಂತ ಯಾವಾಗ್ಲೂ ಹೇಳುದು, ನನ್ನ ಮಕ್ಳ ಹತ್ರನೇ ಇಸ್ಕೊಂತೀನಿ." ಹಂಗೆ ಹಿಂಗೆ ಅಂತ. ನನ್ನ ತಂಗಿ ಆಗಿರ್ಬೋದು, ನಾನಾಗಿರ್ಬೋದು ಚಿಕ್ಕದ್ರಿಂದಾನು ನಮ್ಗದೊಂದು ಅಭ್ಯಾಸ ಮಾಡ್ಸಿದ್ರು. ಯಾವಾಗ್ಲೂ ಒಂದ್ ಸ್ವಲ್ಪ ಜಾಸ್ತಿ ದುಡ್ಡು ಅಂದ್ರೆ ನಾನೊಂದ್ 7th ಸ್ಟ್ಯಾಂಡರ್ಡ್ ಇರ್ತಾನೆ ನನ್ನ ಹತ್ರ ಒಂದ್ 10,000 12,000 ಪರ್ ಮಂತ್ ಆ ತರ ಇರಕ್ ಇರ್ತಾ ಇತ್ತು. ನನ್ನ ಕೈಯಲ್ಲಾಗಿ ನನ್ನ ತಂಗಿ ಕೈಯಲ್ಲಾಗಿರ್ಲಿ. ಸೊ ಹಂಗೆ ನಮ್ಗ್ ಅದೇ ತರ ಮೈಂಡ್ ಡೆವಲಪ್ ಮಾಡ್ಸಿದ್ರು ನಮ್ ಮನೇಲೂನು ಕೂಡ. ದುಡ್ಡಿರುತ್ತೆ ನಿಮ್ಮಿಬ್ರು ಕೈಯಲ್ಲೂ ಇಟ್ಕೋಬೇಕು. ಮತ್ ಯಾರಾನ ಕೊಟ್ಟ ತಕ್ಷಣ ಖರ್ಚು ಮಾಡೋ ಬುದ್ಧಿ ಅಂತೂ ಇರ್ಲಿಲ್ಲ ನನ್ಗೆ. ಎತ್ತಿಟ್ಕೊಂತಾ ಇದ್ದೆ. ಏನಕ್ಕಾದ್ರೂ ಆಗುತ್ತೆ ಅಂತ ಗೋಲ್ಕಕ್ಕೆಲ್ಲ ಹಾಕೊಳ್ಳೋದು ಆ ತರ. ಟಿಲ್ ನೌ ನನ್ಗ್ ತುಂಬಾ ಎಮರ್ಜೆನ್ಸಿ ಅಂತ ಅಂದ್ರೆ ಮಿನಿಮಮ್ ಒಂದು 10,000 ಅಂತೂ ಎಲ್ಲಾನ ನನ್ಗೆ ಹೆಂಗೆಂಗಾನ ಒಂದ್ 10,000 ಅರೇಂಜ್ ಮಾಡ್ಬೋದು. ಅಷ್ಟು ದುಡ್ಡು ಇಟ್ಕೊಂಡಿರ್ತೀನಿ. ಎವ್ರಿ ಟೈಮ್. ಸೊ ನಾನು ಅದನ್ನ ಬಿಲೀವ್ ಮಾಡಿದೀನಿ ಅಂತಾನೆ, ಲೈಕ್ ವಾಟ್ ವಿ ಟಾಕ್ ವಿ ಬಿಲೀವ್ ಸಾರಿ ವಾಟ್ ವಿ ಟಾಕ್ ವಿ ಬಿಕಮ್ ಅಂತ ಹೇಳ್ತೀವಲ್ಲ ಹಂಗೆ. ಕರೆಕ್ಟ್. ಸೊ ಅದೇ ಹೇಳಲ್ವಾ ದೊಡ್ಡವರು, ವಾಟ್ ವಿ ಬಿಲೀವ್ ವಿ ಬಿಕಮ್ ಅಂತ ಹಂಗೆ. ನಾನು ಯಾವಾಗ್ಲೂ ಬಿಲೀವ್ ಮಾಡ್ತಿದ್ದೆ. ನನ್ನ ಹತ್ರ ಯಾವಾಗ್ಲೂ ಜಾಸ್ತಿ ದುಡ್ಡಿರುತ್ತೆ. ನನ್ನ ಹತ್ರ ಮಿನಿಮಮ್ ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ನಾನು ಮೇಂಟೈನ್ ಮಾಡೇ ಮಾಡಿರ್ತೀನಿ. ಐ ವಿಲ್ ಆಲ್ವೇಸ್ ಡೂ ದ್ಯಾಟ್. ಅಂಡ್ ಐ ವಿಲ್ ಬಿ ಲೈಕ್ ದಟ್. ನನ್ಗೆ ಯಾವಾಗ್ಲೂ ಅದು ಕಡಿಮೆ ಆಗೋ ತರಾನೇ ಬಂದಿರಲ್ಲ. ಹಂಗಂತ ಯಾವತ್ತೂ ಆಗೇ ಇಲ್ವಾ ಅಂತಲ್ಲ, ಆಗಿರುತ್ತೆ. ಬಟ್ ಹಿಂಗಿಂಗ್ ಅನ್ನೋ ಅಷ್ಟ್ರೊಳಗಡೆ ಮತ್ತೆ ಮ್ಯಾನೇಜ್ ಆಗೋಗ್ಬಿಡುತ್ತೆ. ಹೆಂಗೆಂಗೋ ಒಟ್ನಲ್ಲಿ ಬರುತ್ತೆ ದುಡ್ಡು. ಅಂಡ್ ದ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋ ಟಿಪ್ ಅಂತ ಅಂದ್ರೆ, ನೀವು ಒಂದು ವಿಷನ್ ಬೋರ್ಡ್ ಮಾಡ್ಕೊಳ್ಳಿ. ಆ ವಿಷನ್ ಬೋರ್ಡಲ್ಲಿ ನೀವು ಪೇಸ್ಟ್ ಮಾಡಿ ದುಡ್ಡನ್ನ ಅಥವಾ ಏನೋ. ಅಂಡ್ ಎವ್ರಿ ಡೇ ನೀವು ಅದನ್ನ ನೋಡ್ತಾ ಇರುವಾಗ ಯು ವಿಲ್ ಅಟ್ರಾಕ್ಟ್ ದ್ಯಾಟ್. ನಾನು ಈ ವರ್ಷದಲ್ಲಿ ಇದ್ ಮಾಡ್ತೀನಿ. ಅಥವಾ ಮಂತ್ಲಿ ವಿಷನ್ ಬೋರ್ಡ್ಸ್ ಮಾಡ್ಕೋಬಹುದು ನೀವು, ಅಥವಾ 6 ಮಂತ್ಸ್ ಒಂದು ವಿಷನ್ ಬೋರ್ಡ್ ಮಾಡ್ಕೊಬಹುದು. ಹೆಂಗಾನ ಮಾಡ್ಕೊಬಹುದು. ಇಟ್ ಡಸಂಟ್ ಮೀನ್ ದಟ್ ನಾನು ಒಂದು ವರ್ಷಕ್ಕೆ ಮಾಡಬೇಕು ಅಂತ ಏನಿಲ್ಲ. ಅಥವಾ ನೀವು ಒಂದು ವರ್ಷಕ್ಕೆ ಮಾಡಿರ್ತೀರಾ ಅಲ್ವಾ, ಯು ಕ್ಯಾನ್ ಆಡ್ ಸಮಥಿಂಗ್ ಎಕ್ಸ್ಟ್ರಾ ಟು ದಟ್ ವಿಷನ್ ಬೋರ್ಡ್ ಆಲ್ಸೋ. ಇವಾಗ ಒಂದು ವಿಶ್ ಆಗಿದೆ ಅಂತ ಅಂದಾಗ ಯು ವಿಲ್ ಟೇಕ್ ದಟ್ ಪಿಕ್ಚರ್ ಅಂಡ್ ಪೇಸ್ಟ್ ಇಟ್ ಸಮ್ವೇರ್. ಡೋಂಟ್ ಥ್ರೋ ಇಟ್ ಅವೇ, but paste it somewhere or keep it somewhere safely and pin another one photo over there. This is what I follow. ಈ ವಿಷನ್ ಬೋರ್ಡ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ವಿಷನ್ ಬೋರ್ಡ್ಸ್ನ ಮಾಡ್ಕೊಳ್ಳಿ. ಅಂಡ್ ಯಾ, ದಿಸ್ ಇಸ್ ಅಬೌಟ್ ಮನಿ ಮ್ಯಾನಿಫೆಸ್ಟೇಷನ್ಸ್. ಫಾರ್ ಇಂಪಾರ್ಟೆಂಟ್ ಪ್ರೋ ಟಿಪ್ ಹೇಳಿದ್ದೀನಿ, ಅಫರ್ಮೇಷನ್ಸ್ ಹೇಳಿದ್ದೀನಿ, ಆ್ಯಂಡ್ ವಿಷನ್ ಬೋರ್ಡ್ ಬಗ್ಗೆ ಕೂಡ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಟ್ರೈ ಮಾಡಿ. ಲೈಕ್ ದೇವ್ರು ಎಲ್ರಿಗೂ ಸಾಕಷ್ಟು ದುಡ್ಡನ್ನ ಕೊಡ್ಲಿ. ಅಂಡ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂತಾ ಇದೀನಿ. ನಂಗೆ ದುಡ್ಡೇ ಬರ್ತಾ ಇಲ್ಲ ಅಂತ ಎಷ್ಟೊಂದ್ ಜನ ಹೇಳ್ತೀರಲ್ವಾ. ಯು ಆರ್ ಬ್ಲಾಕಿಂಗ್ ಯುವರ್ ಓನ್ ವೇ. ಏನಂತಂದ್ರೆ ನಂಗೆ ಬರ್ತಾ ಇಲ್ಲ ಅಂತ ಥಿಂಕ್ ಮಾಡ್ತಾ ಇದ್ರೆ ಯೂನಿವರ್ಸ್‌ಗೆ ಏನಂತ ನಾವು ಮೆಸೇಜ್ ಕಳಿಸ್ತಾ ಇದೀವಿ? ನನ್ನ ಹತ್ರ ಇಲ್ಲ. ಇಟ್ಸ್ ಅ ಎಂಪ್ಟಿ ಸ್ಪೇಸ್. ಯು ಆರ್ ಆಲ್ವೇಸ್ ಇಮ್ಯಾಜಿನಿಂಗ್ ದಟ್ ಅಂದ್ರೆ ಯೂನಿವರ್ಸ್ ಏನಂತ ತಿಳ್ಕೊಳ್ಳುತ್ತೆ? ಇವನು ಅದನ್ನೇ ನೆನೆಸ್ಕೊತಾ ಇದ್ದಾನೆ ಅಂದ್ರೆ ಹಿ ವಾಂಟ್ಸ್ ದಟ್ ಅಂತ. ಅದಕ್ಕೆ ಬೇಕು ಬೇಡ ಗೊತ್ತಿಲ್ಲ. ವಾಟ್ ಯು ಥಿಂಕ್, ವಾಟ್ಸ್ ಯುವರ್ ಎಮೋಷನ್, ಇಟ್ಸ್ ವಾಟ್ ಮ್ಯಾಟರ್ಸ್. ನಿನ್ನ ಲ್ಯಾಂಗ್ವೇಜ್ ಏನು, ನೀನು ಯಾವ ಭಾಷೆಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂತೀಯಾ, ಇಂಗ್ಲೀಷಲ್ಲಿ ಅಫರ್ಮೇಷನ್ಸ್ ಹೇಳ್ತೀಯಾ, ಕನ್ನಡದಲ್ಲಿ ಹೇಳ್ತೀಯಾ, ಹಿಂದಿಯಲ್ಲಿ ಹೇಳ್ತೀಯಾ, ಇಟ್ ಡಸಂಟ್ ಮ್ಯಾಟರ್. ನಿನ್ನ ಎಮೋಷನ್ಸ್ ಹೆಂಗೆ ಕನೆಕ್ಟ್ ಆಗಿರ್ತೀಯ ಅದೇ ಯೂನಿವರ್ಸ್‌ಗೆ ಫೈನಲಿ ಮ್ಯಾಟರ್ ಆಗೋದಲ್ವಾ. ನೀನು ಇಲ್ಲ ಅಂತ ಅಂದ್ರೆ ಯು ಆರ್ ಶೋಯಿಂಗ್ ದಟ್ ಈ ಒಂದು ಪಾರ್ಟ್ ನನ್ನ ಲೈಫಲ್ಲಿ ಎಂಪ್ಟಿ ಆಗ್ಬಿಟ್ಟಿದೆ. ಇದನ್ನೇ ನೀವು ಕಾನ್ಸ್ಟೆಂಟ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಯೂನಿವರ್ಸ್ ವಿಲ್ ಥಿಂಕ್ ದಟ್ ಆ ಪಾರ್ಟ್‌ನ ನಾನು ಹಂಗೆ ಎಂಪ್ಟಿ ಆಗೇ ಇವ್ನಿಗೆ ಇಡಬೇಕು. ಯು ವಾಂಟ್ ದಟ್. ಅದನ್ನೇ ಅವ್ನು ಜಾಸ್ತಿ ಕೇಳ್ಕೊಂತಾ ಇದ್ದಾನೆ ಅಂತ ಹಂಗೆ ಆಗ್ಬಿಡುತ್ತೆ. ಸೊ ನೀವು ಹಂಗೆ ಥಿಂಕ್ ಮಾಡಿ, ನನ್ನ ಹತ್ರ ಇದೆ. ಯು ಥಿಂಕ್ ಲೈಕ್ ಐ ಆಮ್ ಸ್ಪೆಂಡಿಂಗ್ ಮನಿ ಸೋ ಮಚ್ ಅಪಾನ್ ಮೈ ಯು ನೋ ಅಪಾನ್ ಬೈಯಿಂಗ್ ಲಕ್ಸುರಿ ಥಿಂಗ್ಸ್ ಟು ಮೈ ಹೋಮ್, ಅಥವಾ ಮನೆನೇ ಪರ್ಚೇಸ್ ಮಾಡ್ತಾ ಇದ್ದೀನಿ. ಆ ಥರ ಏನಾದ್ರು ತುಂಬಾ ಚೆನ್ನಾಗಿ ನಾನು ಅಬಾಂಡೆಂಟ್ ಆಗಿದ್ದೀನಿ ಅಂತ ಥಿಂಕ್ ಮಾಡಿ. ಯು ವಿಲ್ ಬಿ ಅಬಾಂಡೆಂಟ್ ಫಾರ್ ಶ್ಯೂರ್. ಆ್ಯಂಡ್ ಇಟ್ಸ್ ಅಬೌಟ್ ದಿಸ್ ವಿಡಿಯೋ. ಐ ಹೋಪ್ ಇದು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಆ್ಯಂಡ್ ಎಷ್ಟೊಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಆ್ಯಂಡ್ ವಿತ್ ಟ್ರೂ ಎವಿಡೆನ್ಸ್ ಆಲ್ಸೋ. ನಿಮ್ಗೆ ಇನ್ನಷ್ಟು ಸಾಕಷ್ಟು ಈ ತರದ ಮಾಹಿತಿಗಳು ಬೇಕು ಅಂದ್ರೆ, ಒಂದು ಲೈವ್ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್‌ನ ನೀವು ನೋಡ್ಕೊಂಡು, ಎಕ್ಸ್‌ಪೀರಿಯನ್ಸ್ ಮಾಡ್ಕೊಂಡು ನೀವು ಮಾಡ್ಬೇಕು ಅಂತ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ ಯು ಆಲ್. ಲವ್ ಯು ಸೋ ಮಚ್. ಬಾಯ್.